ಸ್ನೇಹಿತರೆ, ಸಂಪೂರ್ಣ ಮನೆ ಪ್ಲ್ಯಾನಿಂಗಲ್ಲಿ ಹಾಲ್, ಕಿಚನ್, ಬೆಡ್ರೂಮ್ಗಳನ್ನು ವಿಶಾಲವಾಗಿ ವಿನ್ಯಾಸಗೊಳಿಸಲಾಗಿದೆ. ಮನೆಯ ಒಳಾಂಗಣ ವಿನ್ಯಾಸವು ಗಾಳಿ ಮತ್ತು ಬೆಳಕಿನ ಹರಿವಿಗೆ ಅನುಗುಣವಾಗಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ದಿನನಿತ್ಯದ ಕಾರ್ಯಗಳಿಗೆ ಅನುಕೂಲವಾಗುವಂತೆ ಬೆಳಕಿನ ವ್ಯವಸ್ಥೆಯೊಂದಿಗೆ ಕಿಚನ್ನನ್ನು ಸುಲಭವಾಗಿ ಪ್ರವೇಶಿಸುವಂತೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ನೋಡಿ, ಮನೆಯ ಮುಂಭಾಗ ಪೂರ್ವ ದಿಕ್ಕಿಗೆ ಮುಖವಾಗಿದೆ. ಹಾಗೆ 21x39 ಮನೆ ಪ್ಲ್ಯಾನಿಂಗಲ್ಲಿ ಮನೆಯ ಮುಂಭಾಗ ಈ ರೀತಿ ಇದೆ. ಸೀಟೌಟ್ ನೋಡಿ 7x11 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಮೇನ್ ಡೋರ್ ನೋಡಿ ಪೂರ್ವ ದಿಕ್ಕಿಗೆ ಇಟ್ಟಿರುವಂತಹದ್ದು. ಮೇನ್ ಡೋರ್ ಇಲ್ಲಿ ಬರುತ್ತೆ ನೋಡಿ. ಇಲ್ಲೊಂದು ಚಿಕ್ಕ ಗೋಡೆ ಕೂಡ ತಗೊಳ್ಳೋದ್ರಿಂದ ಮೇನ್ ಡೋರ್ ಚೌಕಟ್ ಕೂಡ ಕ್ಲಿಯರ್ ಆಗಿ ಬರುತ್ತೆ. ಹಾಗೆ ಹಾಲ್ ಏರಿಯಾ, ಹಾಲ್ ಏರಿಯಾ ನೋಡಿ 11x14 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಲ್ನಲ್ಲೇ ಅಟ್ಯಾಚ್ ಆಗಿ ಪೂಜಾ ರೂಮ್ ಕೂಡ ಇಟ್ಟಿರುವಂತಹದ್ದು. ಪೂಜಾ ರೂಮ್ ನೋಡಿ 4x5 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಮೇನ್ ಡೋರ್ಗೆ ಅಟ್ಯಾಚ್ ಆಗಿ ವಿಂಡೋ ಕೂಡ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ಕಡೆ ಒಂದು ವಿಂಡೋ ಬರುತ್ತೆ. ಹಾಗೆ ಈ ಕಡೆ ನೋಡಿ, ಇಲ್ಲಿ ಟಿವಿ ಯೂನಿಟ್ ಮಾಡ್ಕೊಳ್ಬೋದು ಅಥವಾ ಈ ಕಡೆ ಕೂಡ ಮಾಡ್ಕೊಳ್ಬೋದು. ಹಾಗೆ ಹಾಲ್ನಿಂದನೇ ಬೆಡ್ರೂಮ್ ಕಡೆಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಬೆಡ್ರೂಮ್ ಡೋರ್ ಇಲ್ಲಿ ಬರುತ್ತೆ. ಬೆಡ್ರೂಮ್ ನೋಡಿ 11x12 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಬೆಡ್ರೂಮಲ್ಲಿ ಒಂದು ವಿಂಡೋ ಕೂಡ ಬರುತ್ತೆ. ಹಾಗೆ ಹಾಲ್ನಿಂದನೇ ಕಿಚನ್ ಮತ್ತು ಡೈನಿಂಗ್ಗೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಈ ಏರಿಯಾವನ್ನು ನೋಡಿ 4 ಫೀಟ್ ತಗೊಂಡು ಒಂದು ಸಿಂಪಲ್ ಆಗಿ ಕಮಾನ್ ಕೂಡ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕಿಚನ್ ಏರಿಯಾ ನೋಡಿ ಈ ರೀತಿ ಇದೆ. ಕಿಚನ್ ಸ್ಟ್ಯಾಂಡ್ ನೋಡಿ ಈ ರೀತಿ ಎಲ್ ಶೇಪಲ್ಲಿ ತಗೊಂಡು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಕಿಚನ್ ಸ್ಟ್ಯಾಂಡ್ ಈ ರೀತಿ ಬರುತ್ತೆ. ಇಲ್ಲಿ ಗ್ಯಾಸ್ ಸ್ಟವ್ ಬರುತ್ತೆ. ಹಾಗೆ ಕಿಚನ್ ಏರಿಯಾ ನೋಡಿ 14x10 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಈ ಸ್ಟ್ಯಾಂಡ್ ಮಧ್ಯದಲ್ಲಿ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ. ನೀವು ಇದನ್ನು ಗೋಡೆ ಮಧ್ಯದಲ್ಲಿ ತಗೊಳ್ಳೋದಾದರೆ ಕಿಚನ್ ಸ್ಟ್ಯಾಂಡಲ್ಲಿ ಅರ್ಧ ಮತ್ತು ಈ ಕಡೆ ಅರ್ಧ ಬರುತ್ತೆ. ಆಗ ಕಿಚನ್ ವಿಂಡೋ ಪ್ಲ್ಯಾನಿಂಗ್ ರಾಂಗ್ ಆಗುತ್ತೆ. ಹಾಗಾಗಿ ಸ್ಟ್ಯಾಂಡ್ ಎಷ್ಟಕ್ಕೆ ತಗೊಳ್ತೀರೋ ಅದರ ಮಧ್ಯದಲ್ಲಿ ತಗೊಳ್ಳೋದ್ರಿಂದ ಪ್ಲ್ಯಾನಿಂಗ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ನೋಡಿ ಈ ಕಡೆ ನೋಡಿ, ಇಲ್ಲಿಂದ 3.5 ಫೀಟ್ ಗ್ಯಾಪನ್ನು ಬಿಟ್ಕೊಂಡು ಕಿಚನ್ ಸ್ಟ್ಯಾಂಡನ್ನು ಮಾಡ್ಕೊಳ್ಬೇಕಾಗುತ್ತೆ. ಕಿಚನ್ ಮತ್ತು ಡೈನಿಂಗ್ ಹೋಗಲಿಕ್ಕೆ ಇಲ್ಲಿ ಓಪನ್ ಏರಿಯಾ ಆಗಿರುತ್ತೆ. ಹಾಗೆ ಈ ಸ್ಟ್ಯಾಂಡ್ ಈ ಕಡೆ ನೋಡಿ 7 ಫೀಟ್ ಅಥವಾ 8 ಫೀಟ್ ತನಕ ತಗೊಳ್ಬೋದು. ಈ ಕಡೆ ಮಾತ್ರ 5.5 ಇಂದ 6 ಫೀಟ್ ಸಿಗುತ್ತೆ. ಹಾಗೆ ಈ ಕಡೆ ಬೆಸಿನ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಕಿಚನ್ನಿಂದ ಈ ಕಡೆ ಡೈನಿಂಗ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಡೈನಿಂಗ್ ನೋಡಿ 10x12 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು.
ಈ ಡೈನಿಂಗ್ ಏರಿಯಾದಲ್ಲಿ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ. ಹಾಗೆ ಡೈನಿಂಗಿಂದನೇ ಏಣಿ ಮೆಟ್ಲಿಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಈ ಏರಿಯಾದಿಂದ ನೋಡಿ ಏಣಿ ಮೆಟ್ಲಿಗೆ ಬರುವಂತಹದ್ದು. ಈ ರೀತಿ ಮೆಟ್ಲುಗಳು ಬರುತ್ತೆ. ಈ ಕಡೆ ಲ್ಯಾಂಡಿಂಗ್ ಬಂದು ಮತ್ತೆ ಈ ಕಡೆ ಮೆಟ್ಲು ಬರುವಂತಹದ್ದು. ಹಾಗೆ ಈ ಮೆಟ್ಲ್ ಏರಿಯಾ ನೋಡಿ 7x10 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಹಾಗೆ ಈ ಮನೆ ಪ್ಲ್ಯಾನಿಂಗಲ್ಲಿ ನೋಡಿ ಒಂದೇ ಬೆಡ್ರೂಮ್ ಆದ್ದರಿಂದ ಡೈನಿಂಗಿಂದನೇ ಮೇಲ್ಗಡೆ ಫ್ಲೋರಿಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಈ ಪ್ಲ್ಯಾನಿಂಗಲ್ಲಿ ಒಂದೇ ಬೆಡ್ರೂಮ್ ಸಾಕು ಅಂತ ಅನ್ನೋದಾದರೆ ಹೊರಗಡೆಯಿಂದ ಏಣಿ ಮೆಟ್ಲಿಗೆ ಬರಲಿಕ್ಕೆ ಈ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಈ ಪ್ಲ್ಯಾನಿಂಗಲ್ಲೇ ಡಬಲ್ ಬೆಡ್ರೂಮ್ ಪ್ಲ್ಯಾನಿಂಗ್ ಬೇಕಂತ ಅನ್ನೋದಾದರೆ ಡೈನಿಂಗ್ ಇದ್ದ ಕಡೆ ಕಿಚನ್ ಮಾಡಿಕೊಂಡು ಕಿಚನ್ ಇದ್ದ ಕಡೆ ಇನ್ನೊಂದು ಬೆಡ್ರೂಮ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಕಿಚನಿಂದನೇ ಕ್ಲೀನಿಂಗ್ ಏರಿಯಾ 6x14 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಈ ಕ್ಲೀನಿಂಗ್ ಏರಿಯಾದಲ್ಲಿ ನೋಡಿ ಈ ಕಡೆ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ. ಹಾಗೆ ಈ ಕಡೆ ಕೂಡ ಒಂದು ವಿಂಡೋ ಇಟ್ಕೊಳ್ಬೋದು. ಹಾಗೆ ಕ್ಲೀನಿಂಗ್ ಏರಿಯಾದಿಂದ ಈ ಕಡೆ ವಾಶ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಇಲ್ಲೊಂದು ಡೋರ್ ಬರುತ್ತೆ, ವಾಶ್ರೂಮ್ ಡೋರ್. ವಾಶ್ರೂಮ್ ನೋಡಿ 6x7 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಈ ಕಡೆ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ. ಹಾಗೆ ಕ್ಲೀನಿಂಗ್ ಏರಿಯಾದಿಂದ ಈ ಕಡೆ ಹೊರಗಡೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ಅಥವಾ ಈ ಸೈಡ್ ಕೂಡ ಡೋರ್ ಇಟ್ಟು ಹೊರಗಡೆ ಹೋಗ್ಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಈ ಪ್ಲ್ಯಾನಿಂಗಲ್ಲಿ ನೋಡಿ ಸೀಟ್ ಔಟ್, ಹಾಲ್ನಲ್ಲೇ ಪೂಜಾ ರೂಮ್, ಹಾಲ್ನಿಂದನೇ ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಹಾಗೆ ಈ ಕಡೆ ಹಾಲ್ನಿಂದನೇ ಕಿಚನ್ ಮತ್ತು ಡೈನಿಂಗ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಡೈನಿಂಗಿಂದ ಏಣಿ ಮೆಟ್ಲು ಏರಿಯಾ ಮೇಲ್ಗಡೆ ಫ್ಲೋರಿಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಕೂಡ ಮಾಡ್ಕೊಂಡಿರುವಂತಹದ್ದು. ಹಾಗೆ ಕಿಚನಿಂದ ಕ್ಲೀನಿಂಗ್ ಏರಿಯಾ ಮತ್ತು ವಾಶ್ರೂಮ್ ಕಡೆಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಿಕೊಂಡು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂತಹದ್ದು. ಹಾಗೆ 21x39 ಮನೆ ಪ್ಲ್ಯಾನಿಂಗನ್ನು ಅಚ್ಚುಕಟ್ಟಾಗಿ ವಿನ್ಯಾಸಗೊಳಿಸಲಾಗಿದೆ. ಹಾಗೆ ಈ ಸಂಪೂರ್ಣವಾದ ಮನೆ ಪ್ಲ್ಯಾನಿಂಗ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.